ಬೊಮ್ಮನಹಳ್ಳಿಯ ಅರಕೆರೆ ಭಾಗದ ಶಾಂತಿಧಾಮ ಸಾಯಿಬಾಬಾ ದೇವಸ್ಥಾನದಲ್ಲಿ ಪ್ರತಿವರ್ಷದಂತೆ ಈ ವರ್ಷವೂ ಸಾಯಿ ಸೇವಾ ರಕ್ಷಾ ಫೌಂಡೇಶನ್ ವತಿಯಿಂದ ಸುಮಾರು 650ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ವಿತರಿಸಲಾಯಿತು. ಫೌಂಡೇಶನ್ ಅಧ್ಯಕ್ಷರಾದ ಮೇಡ ರಾಮಕೃಷ್ಣರವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮದಲ್ಲಿ ಹೆಚ್ಚು ಅಂಕ ಪಡೆದ ಹಾಗೂ ಬಡ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನು ನೀಡಲಾಯಿತು. ಕಾರ್ಯಕ್ರಮದ ಪ್ರಮುಖ ವಿವರಗಳು. ಮುಖ್ಯ ಅತಿಥಿಗಳು ಜನಪ್ರಿಯ ಶಾಸಕರಾದ ಸತೀಶ್ ರೆಡ್ಡಿ, ಮಾಜಿ ಕಾರ್ಪೊರೇಟರ್ಗಳಾದ ಮುರಳಿ ಮತ್ತು ರವಿ ಪುರುಷೋತ್ತಮ್ ಅವರ ಸಮ್ಮುಖದಲ್ಲಿ ಸ್ಕಾಲರ್ಶಿಪ್ ವಿತರಣೆ ಮಾಡಲಾಯಿತು. ಇತರ ಗಣ್ಯರು ಗೋ ಶುಭಂ ಸಂಸ್ಥಾಪಕರಾದ ನರೇಂದ್ರ ಹಾಗೂ ಅರಕೆರೆ ವಾರ್ಡ್ ಅಧ್ಯಕ್ಷರಾದ ರಮೇಶ್ ಬಾಬು ಅವರು ಉಪಸ್ಥಿತರಿದ್ದರು. ಸಹಭಾಗಿತ್ವ ಸಾಯಿ ಸೇವಾ ರಕ್ಷಾ ಫೌಂಡೇಶನ್ ಪದಾಧಿಕಾರಿಗಳು ಹಾಗೂ ಸೇವಾದಳದ ಸದಸ್ಯರು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. सद्गुरु साईनाथ महाराज की जय, श्री मंजुनाथ स्वामी महाराज की जय, श्री संतोषी माता की जय, श्री वेंकटेश्वर स्वामी महाराज की जय. 110 ದೇವಸ್ಥಾನ ಕಟ್ಟಿದ್ರೆ ಮುಖ್ಯ ಅಲ್ಲ, 100 ಮಾಡೋದಲ್ಲ ಮುಖ್ಯ. ಮೊದಲನೇದಾಗಿ ವಿದ್ಯೆದಾನ, ಅನ್ನದಾನ, ಆರೋಗ್ಯದಾನ. ಆರೋಗ್ಯದಾನ ಅಂದ್ರೆ ಅವ್ರಿಗೆ ನಾವು ಹೆಲ್ತ್ಗೆ ಮಾಡುವಂಥದ್ದು, ಇದು ಬಹಳ ಮುಖ್ಯವಾದ. ಅವುಗಳನ್ನ 3 ಮಾಡ್ತಾ ಇರೋ ಒಂದು ಸಂಸ್ಥೆ ಅಂದ್ರೆ ರಾಮಕೃಷ್ಣ ಅವರ ಒಂದು ಅಧ್ಯಕ್ಷತೆಯಲ್ಲಿ ಇವತ್ತು ಮಾಡ್ತಾ ಇದ್ದಾರೆ. ಕೇಳಿಸ್ತಾ ಇಲ್ಲ. ಭಾರತ್ ಮಾತಾ ಕಿ ಒಂದೇ ಒಂದೇ ಒಂದೇ. ಆ ಭಗವಂತ ಇನ್ನಷ್ಟು ಆಯುಷು ಆರೋಗ್ಯ ದೇವರು ಕೊಡಲಿ. ಎಲ್ಲರನ್ನ ನಮ್ಮ ಮಕ್ಕಳ ರೀತಿಯಲ್ಲಿ ನನ್ನ ಕುಟುಂಬ ಅಂತ ತಿಳ್ಕೊಂಡು ಮಾಡುವಂಥ ಈ ಒಂದು ಸಾಯಿ ರಕ್ಷಾ ಫೌಂಡೇಶನ್ ನಿಜವಾಗ್ಲೂ ಅದ್ಭುತವಾದಂಥ ಕೆಲಸ ಮಾಡ್ತಾ ಇದೆ. ನಾವಂತೂ ಯಾವುದೇ ಕಾರ್ಯಕ್ರಮ ಇದ್ರೂ ಕೂಡ ಅದನ್ನ ಬದಿಗೊತ್ತಿ ನಾನು ಮೊದಲೇ ಬಂದು ಕುಳಿತುಕೊಳ್ಳುವಂಥ ಪ್ರಿಯಾರಿಟಿ ಕೊಡುವಂಥ ಕಾರಣ ಇಷ್ಟೇ. ನೀವು ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ತಾ ಇದ್ದೀರಾ. ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ. ಈ ಒಂದು ವೆಂಕಟೇಶ್ವರ ಮಂದಿರವನ್ನ ತುಂಬಾ ಅದ್ಭುತವಾಗಿ ಕಟ್ತಾ ಇದ್ದಾರೆ. ಮುಂದೆ ಆಸ್ಪತ್ರೆಗೆ ನಾವು ಜಾಗವನ್ನು ಬಿಡಿಸ್ಕೊಡೋದಕ್ಕೆ ಅದನ್ನು ಕೂಡ ನಾನು ಮಾತಾಡಿ BBMP-ಯಿಂದ ನಾವು ಮಾಡಿಸ್ತೇವೆ. ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ. ನಮ್ಮ ಮುರಳಿ ಅವರು, ರವಿ ಅಣ್ಣವರು, ನಮ್ಮ ಎಲ್ಲ ಮುಖಂಡರು ನಿಮ್ಮೊಟ್ಟಿಗೆ ನಾವು ನಿಲ್ತೇವೆ ಮಾಡ್ತಾ ಇದೆ. ವಿಶೇಷವಾಗಿ ಸೇವಾ ರಕ್ಷಾ ಫೌಂಡೇಶನ್ ಕಡೆಯಿಂದ ಪ್ರತಿ ವರ್ಷ ಮಕ್ಕಳಿಗೆ ಹೆಲ್ಪ್ ಆಗಲಿ ಅಂತೇಳಿ ಒಂದಷ್ಟು ಫೀಸ್ನ ಹಣವನ್ನು ತಮಗೆ ತಲುಪಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಬರೀ ದೇವಸ್ಥಾನ ಪೂಜೆ ಮಾಡ್ಕೊಂಡು ಇರ್ಬೋದಲ್ವಾ. ಒಂದು ದೇವಸ್ಥಾನ ಅಂತ ಹೇಳಿದ್ರೆ ಆ ಕಾಲದಲ್ಲಿ ದೇವಸ್ಥಾನ ಕಟ್ತಾ ಇದ್ದಂಥದ್ದು, ಅಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಬೇಕು, ಹಾಡುಗಳಾಗಬೇಕು, ಅಲ್ಲಿ ಬಂದಂಥವ್ರಿಗೆ ಅನ್ನ ಸಿಗಬೇಕು, ಅಲ್ಲಿ ಬಂದಂಥವ್ರಿಗೆ ವಿದ್ಯೆ ಸಿಗಬೇಕು. ಆ ರೀತಿ ಅಕ್ಕಪಕ್ಕದಲ್ಲಿ ಮಾತಾಡ್ಬೇಡ್ರಪ್ಪ. 5 ನಿಮಿಷ ಅಷ್ಟೇ ಮೇಡಮ್, ಸ್ವಲ್ಪ ನೋಡ್ಕೊಳ್ಳಿ. ಆ ರೀತಿ ಆಲೋಚನೆ ಮಾಡಿ ನಮ್ಮ ಹಿರಿಯರು ದೇವಸ್ಥಾನಗಳನ್ನು ಕಟ್ತಾ ಇದ್ದಂಥದ್ದು. ಆ ದೇವಸ್ಥಾನದ ಮೂಲಕ ಭಕ್ತರಿಗೆ ಬರೋಂಥವ್ರಿಗೆ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ. ನಮ್ಮ ಹಿಂದೂ ಸಂಪ್ರದಾಯ ಅಂತ ಹೇಳಿದ್ರೆ ಒಂದು ವಿಶೇಷವಾದಂಥ ಸಂಪ್ರದಾಯ. ಶಾಲೆಗಳು ಬಂದು ನೋಡಿದಾಗ ಅರಕೆರೆ ಕೆಲವೆಲ್ಲ ಪ್ರೈವೇಟ್ ಶಾಲೆಗಿಂತ ಚೆನ್ನಾಗಿದೆ. ಅದ್ಭುತವಾಗಿ ಕೋಚಿಂಗನ್ನು ಕೊಡ್ತಾರೆ, ಫ್ರೀ ಯೂನಿಫಾರ್ಮ್ ಇದೆ, ಬುಕ್ ಕೊಡ್ತಾರೆ, ಪ್ರತಿಯೊಂದು ಕೂಡ ಫ್ರೀ ಕೊಡುವಂಥದ್ದು. ನೀವು ಚೆನ್ನಾಗಿ ಓದಬೇಕಷ್ಟೇ. Second standard. Ilama 519. Number 519. Next 92. Chandana. Second standard 99%. Bhuvana. MS 8th standard. 99%. Akshara, token number 112. ನೋಡಿ
99%. 100% ಎಲ್ಲರೂ ಗೋಲ್ ಮಾಡಬೇಕು. ಓಕೆ, ಸ್ಟ್ಯಾಂಡರ್ಡ್ 99%. ಚಪ್ಪಾಳೆ ಹೊಡಿರಿ ಎಲ್ಲ. ಓಂ ಶ್ರೀ ಸಾಯಿರಾಮ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಮುಖ್ಯ ವಿಶೇಷ ಏನಂದ್ರೆ ಯಾರಿಗೆ 80% ಡಬ್ಬು ಬಂದಿತ್ತು ಅವ್ರಿಗೆ ಮಾತ್ರ ಸ್ಕಾಲರ್ಶಿಪ್ ಕೊಡೋಣ ಅಂತ ಡಿಸಿಷನ್ ತಗೊಂಡಿದ್ವಿ. ಈ ಪ್ರಕಾರ 600 ಅಪ್ಲಿಕೇಶನ್ಸ್ ಬಂದಿದ್ದಾವೆ. 600 ಅಪ್ಲಿಕೇಶನ್ಸ್ ಸ್ಟಾರ್ಟಿಂಗ್ ಫ್ರಮ್ LKG ಅಪ್ ಟು 5th ಕ್ಲಾಸ್ ಕೊಟ್ಟಿದ್ದೀವಿ. ಅಮೌಂಟ್ ಬಂದು 25 ಲಕ್ಷ ಆಯ್ತು. 25 ಲಕ್ಷ ದೇವಸ್ಥಾನದಿಂದ ಕೊಡ್ತಾ ಇದ್ದೀವಿ. 25ರಲ್ಲಿ 2 ಲಕ್ಷವರೆಗೂ ಮತ್ತಾದ್ರಲ್ಲಿ ಡೊನೇಷನ್ಸ್ ಕೊಟ್ಟಿದ್ದಾರೆ. 23 ಲಕ್ಷ ದೇವಸ್ಥಾನದಲ್ಲಿ ಸೇವಿಂಗ್ಸ್ ಮಾಡಿಕೊಂಡು, ಅದು ಹೆಂಗೆ ಸೇವಿಂಗ್ಸ್ ಮಾಡಿದ್ವಿ ಅಂದ್ರೆ ನಮ್ಮ ಟೆಂಪಲ್ ಕೆಲಸ ಮಾಡಿ ದಿವಸ ಕಂಪ್ಲಿಮೆಂಟ್ 6 hours to 8 hours ಕೆಲಸ ಮಾಡ್ತಾರೆ. ಅವು ಮಾಡಿರೋದು ಸಿಸ್ಟಮ್ಯಾಟಿಕ್ ಪದ್ಧತಿ ಪ್ರಕಾರ ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಪ್ರಕಾರ ಚೆಕ್ಸ್ ಕೊಡ್ಬೇಕಾದ್ರೆ 650 ಚೆಕ್ಸ್ ಬಂದ್ಬಿಟ್ಟು 650ಗೆ ಇವತ್ತು ಕೊಡ್ತಾ 25 ಲಕ್ಷ. ಈ ತರ ತಿಂಗಳಲ್ಲಿ ఇందుకు ముఖ్య అతిథులు పంపించాము. వాళ్ళు అనుకున్న ప్రకారమే 10:30 అంటే 10 టైం ప్రకారం వచ్చారు. వాళ్ళకి వేరే ప్రోగ్రామ్స్ ఉన్నందువల్ల ఒక 15 నుంచి 20 వరకు వచ్చి మిగిలిన వాళ్ళందరికీ సక్రమంగా మా సేవల ద్వారా ఇప్పించాము. మాకు అవకాశం ఇచ్చినందుకు ఆ భగవంతుడు అంతగా ఇదే రకంగా ముందు కూడా ఆశీర్వదించాలని కోరుతూ ఇద్దరితో ఓం శ్రీ సాయిరామ్. ಜೈ ಸಂತೋಷ ಸಾಯಿ ಟ್ರಸ್ಟ್ ವತಿಯಿಂದ ಇವತ್ತು ಸುಮಾರು 25 ಲಕ್ಷ ರೂಪಾಯಿಯಷ್ಟು, ಅಂದ್ರೆ 650 ಜನ ವಿದ್ಯಾರ್ಥಿಗಳಿಗೆ, ಪಾಪ ಮಿಡ್ಲ್ ಕ್ಲಾಸ್ ಆಗಿರ್ಬೋದು ಇಂಥವನ್ನೆಲ್ಲ ಗುರುತಿಸಿ, ಒಳ್ಳೆ ಮಾರ್ಕ್ಸ್ ತೆಗೆದಿರೋರನ್ನ ಗುರುತಿಸಿ ಇವತ್ತು ಟ್ರಸ್ಟ್ ವತಿಯಿಂದ ನಮ್ಮ ಜನಪ್ರಿಯ ಶಾಸಕರ ಅಂತ ಸತೀಶ್ ಅವರು ಈ ರೀತಿ ಒಂದು 15 ಲಕ್ಷ ರೂಪಾಯಿ ಸಹಾಯಧನ ಮಾಡಿದ್ದಾರೆ. ಹಾಗೆ ಟ್ರಸ್ಟ್ ಇಂದ 10 ಲಕ್ಷ ಎಲ್ಲ ಮಾಡಿ ಇವತ್ತು ಎಲ್ಲ ಮಕ್ಕಳಿಗೆ, ಬಡವ ಮಕ್ಕಳಿಗೆ ಎಲ್ಲರೂ ಎಜುಕೇಶನ್ಗೋಸ್ಕರವಾಗಿ ಅವ್ರಿಗೆ ಹಣ ಫೀಸ್ಗೆ ವಿತರಣೆ ಮಾಡುವಂತದ್ದು ಮಾಡಿದ್ದಾರೆ. ಯಾಕಂದ್ರೆ ಇವತ್ತು ಬಹಳ ಮುಖ್ಯ, ಎಲ್ಲದಕ್ಕಿಂತ ಎಜುಕೇಶನ್ ಇವತ್ತು ಬಹಳ ಮುಖ್ಯ ನಮ್ಮ ದೇಶದಲ್ಲಿ. ಹಾಗಾಗಿ ಅದನ್ನ ಒಂದು ಗುರಿ ಇಟ್ಕೊಂಡು ಇವತ್ತು ಈ ಕೆಲಸವನ್ನ ಆ ಭಾಗದಲ್ಲಿ ನಮ್ಮ ಶಾಸಕರು ಮಾಡ್ತಾ ಇದ್ದಾರೆ, ನಮ್ಮ ಟ್ರಸ್ಟ್ ವತಿಯಿಂದ ಮಾಡ್ತಾ ಇದ್ದಾರೆ, ಎಲ್ಲ ನಡೀತಿದ್ದಾರೆ. ಇವತ್ತು ಇಲ್ಲಿ ಕೊಡ್ತಾ ಇರೋದು 650 ಜನ ಮಕ್ಕಳಿಗೆ, ಮತ್ತೆ 650 ಜನ ಮಕ್ಕಳ ಜೊತೆಯಲ್ಲಿ ಅವ್ರ ಪೇರೆಂಟ್ಸ್ ಬಂದಿದ್ದಾರೆ. ಅಷ್ಟು ಜನಕ್ಕೂ ಇವತ್ತು ಇಲ್ಲಿ ಪ್ರೋಗ್ರಾಮ್ ಮಾಡಿ ಅವ್ರಿಗೆಲ್ಲ ಆದ್ಮೇಲೆ ಅವ್ರಿಗೆ ಪ್ರಸಾದ, ಮಹಾಪ್ರಸಾದ ಅವರು ಊಟ ಮಾಡ್ಕೊಂಡು